ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸಂಡೇ ಬ್ಲಾಗ್. ಫ್ರೆಂಡ್ಸ್, ಮೇಲ್ಗಡೆ ಟೆರೆಸ್ ಮೇಲೆ ಬಂದಿದ್ದೀವಿ. ಇವಾಗ ಚಳಿ ಅಲ್ವಾ, ಅದಕ್ಕೋಸ್ಕರ ದೊಡ್ಡ ಬೆಡ್ಶೀಟ್ ತೊಗೊಂಡಿದ್ದೀವಿ. ಈ ಬೆಡ್ಶೀಟ್ನ ಎತ್ತಿಟ್ಬಿಡೋಣ ಮೇಲ್ಗಡೆ ಅಂತ ಹೇಳ್ಬಿಟ್ಟು ವಾಶ್ ಮಾಡಿಬಿಟ್ಟು ಎತ್ತಿಟ್ಬಿಡೋಣ ಅಂದ್ಬಿಟ್ಟು ಮೇಲ್ಗಡೆ ವಾಶ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಈ ಬೇಸಿಗೆ ಟೈಮಲ್ಲಿ ಇದನ್ನು ಹೊಚ್ಕೊತಿದ್ದೋ, ಯಾಕಂದರೆ ಜಾಸ್ತಿ ಸೆಕೆ ಇತ್ತಲ್ವ, ಅದಕ್ಕೋಸ್ಕರ. ಆಮೇಲೆ ಇವಾಗ ದೊಡ್ಡ ಬೆಡ್ಶೀಟ್ ತೊಗೊಂಡಿರೋದ್ರಿಂದ ಇದನ್ನು ಎಲ್ಲ ಏನಕ್ಕೆ ಅಂದ್ಬಿಟ್ಟು ವಾಶ್ ಮಾಡಿ ಎತ್ತಿಕ್ಬಿಟ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಮೇಲ್ಗಡೆ ಬಂದಿದ್ದೀವಿ. ಅದೆಲ್ಲ ವಾಶ್ ಮಾಡಿ ಟಿಫನ್ ಮಾಡ್ಕೊಂಡು ಹೋಗಿದ್ದೋ ಮೇಲೆ. ಅದೆಲ್ಲ ವಾಶ್ ಮಾಡಿ ಬಂದಮೇಲೆ ನನಗೆ ಹೇರ್ ಸ್ಪ್ಲಿಟರ್ ತುಂಬ ಆಗಿತ್ತು ಫ್ರೆಂಡ್ಸ್. ನಾನು ಅದಕ್ಕೆ ಪಾರ್ಲರ್ಗೆ ಹೋಗ್ಬಿಟ್ಟೆ ಸ್ಪ್ಲಿಟರ್ ರಿಮೂವ್ ಮಾಡಿಸ್ತೀನಿ ಅಂತ ಹೇಳಿದೆ, ತೆಗೆಸ್ತೀನಿ ಅಂತ. ಅದಕ್ಕೆ ಶಶಿ ಅಂದರು ನಾನೇ ಮಾಡ್ತೀನಿ ಬಾಯಲ್ಲಿ ನೋಡೋಣ ಅಂತ. ನಿನಗೆಲ್ಲ ಆಗಲ್ಲ ಅಂತ ಹೇಳಿದ್ರು. ಅವ್ರು ಕೇಳಲಿಲ್ಲ. ಟ್ರಿಮ್ಮರ್ ಬರುತ್ತಲ್ವ, ಅದರಲ್ಲಿ ನಾನು ನೋಡೋಣ ಟ್ರೈ ಮಾಡ್ತೀನಿ ಅಂದ್ಬಿಟ್ಟು ತೆಗಿತಾ ಇದ್ದಾರೆ. ಟಿಫನ್ ಬಂದು ಫ್ರೆಂಡ್ಸ್, ನಾನು ಅಕ್ಕಿ ರೊಟ್ಟಿ ಮತ್ತು ಹುರುಳಿಕಾಳು ಚಟ್ನಿ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ತುಂಬ ದಿನವೇ ಆಗಿತ್ತು ಹುರುಳಿಕಾಳು ಚಟ್ನಿ ಮಾಡಿದೆ. ಟೇಸ್ಟ್ ಚೆನ್ನಾಗಿತ್ತು. ನೋಡಿ ರಿಮೂವ್ ಮಾಡ್ತಿದ್ದಾರೆ ಶಶಿ. ಹೆಂಗೆ ಅಂದರೆ ಅದು ಬರೀ ಸ್ಪ್ಲಿಟರ್ ನಂಗೆ ಜಾಸ್ತಿ ಆಗಿತ್ತು, ಮತ್ತು ಫುಲ್ ಕೆಂಚು ಕೂಲಿ ಜಾಸ್ತಿ ಆಗಿತ್ತು ತುದೀಲಿ. ಅದು ಅಷ್ಟಕ್ಕೆ ಅದಕ್ಕೂ ತೆಗಿತಿದ್ದಾರೆ. ನಾನು ಹಿಂದೆಯಿಂದ ಸರಿ ಕಾಣಿಸ್ಲಿಲ್ಲ ನನಗೆ. ಬರೀ ಅದು ರಿಮೂವ್ ಮಾಡಿರೋ ಕೂದಲಲ್ಲಿ ಬರೀ ಅದು ಕೆಂಚಿಗಾಗಿರೋ ಕೂದಲು ಮಾತ್ರ ಬಂದಿದೆ. ಅದನ್ನು ಕೂಡ ನಿಮ್ಮ ಜೊತೆ ತೋರಿಸ್ತೀನಿ ಎಷ್ಟು ಕೂದಲು ಕೆಂಚಿಗೆ ಬಂದಿದೆ ಅಂತ. ನೋಡಿ, ಇಷ್ಟು ಕೆಂಚು ಕೂದಲು ಬಂದಿದೆ. ಇನ್ನೊಂದು ಸ್ವಲ್ಪ ಇತ್ತು ಬಾಕಿ, ಅದನ್ನು ಕೂಡ ಮಾಡ್ತಿದ್ದಾರೆ. ನನಗೆ ಶಶಿ ಹೇರ್ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅವ್ರ ಕೈಗುಣ ಚೆನ್ನಾಗೈತೆ. ನಾನು ಹೇರ್ ಕಟ್ ಮಾಡಿಸ್ಕೊಂಡ್ರೆ ಜಾಸ್ತಿ ನಾನು ಶಶಿ ಕಲೆ ಮಾಡಿಸ್ಕೊಳ್ಳೋದು. ಬೇಗ ಬೆಳೆದ್ಬಿಡುತ್ತೆ ಚೆನ್ನಾಗೆ. ಅದೆಲ್ಲ ಕಟ್ ಮಾಡಿಕೊಂಡು ಆದಮೇಲೆ ನಾನು ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋಣ ಅಂದ್ಬಿಟ್ಟು ಟೊಮೆಟೊ ಬೇರೆ ಖಾಲಿಯಾಗಿತ್ತು. ಅದಕ್ಕೋಸ್ಕರ ಏನು ಮಾಡಿದೆ ಸಿಂಪಲಾಗಿ ಅಂದ್ಬಿಟ್ಟು ಸ್ವಲ್ಪ ಉಪ್ಪಿಟ್ಟು ಮತ್ತು ಕೇಸರಿಬಾತ್ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ. ಅದಾದಮೇಲೆ ಸ್ವಲ್ಪ ಹಾಲಿತ್ತು, ಹಾಲ್ಕೀರು ಮಾಡೋಣ ಅಂತ ಹಾಲ್ಕೀರು ಮಾಡಿಬಿಟ್ಟೆ. ಊಟ ಎಲ್ಲ ಮುಗಿಸ್ಕೊಂಡು ವಾಂಗಿಬಾತ್ ಪೌಡ್ರ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇಲ್ಲಿ 4 ಟೇಬಲ್ ಸ್ಪೂನ್ ಧನ್ಯ, 2 ಟೇಬಲ್ ಸ್ಪೂನು ಉದ್ದಿನಬೇಳೆ, 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಮತ್ತು ಅರ್ಧ ಸ್ಪೂನಷ್ಟು ಮೆಂತ್ಯ, 1 ಟೇಬಲ್ ಸ್ಪೂನಷ್ಟು ಗಸಗಸೆ, 3 ಇಂಚಷ್ಟು ಚಕ್ಕೆ, 5 ಲವಂಗ ಮತ್ತು 2 ಏಲಕ್ಕಿ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ. ಬೇಕಾದ್ರೆ ಜಾವಿದ್ರೂ ಕೂಡ ತೊಗೊಬೋದು ನೀವು. ನಾನು ತೊಗೊಂಡಿಲ್ಲ, ಸ್ವಲ್ಪ ಸ್ಪೈಸಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 20 ಬ್ಯಾಡಗೆ ಮೆಣಸಿನ್ಕಾಯಿ, ಕಲರ್ ಚೆನ್ನಾಗಿ ಬರುತ್ತೆ. 3 ಖಾರಕ್ಕೆ ಸಣ್ಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಷ್ಟಾದಮೇಲೆ ಎಲ್ಲನೂ ಒಂದೊಂದಾಗಿ ಸಪ್ರೇಟಾಗಿ ತುಂಬ ಚೆನ್ನಾಗಿ ಹುರ್ಕೊಬೇಕು. ಇದನ್ನು ಚೆನ್ನಾಗಿ ಹುರ್ಕೊಬೇಕು ಫ್ರೆಂಡ್ಸ್. ಫಸ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆನ ಸ್ವಲ್ಪ ಘಮ ಬರೋ ತನಕ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಒಳ್ಳೆಯದು. ಜಾಸ್ತಿ ಫ್ಲೇಮ್ ಜಾಸ್ತಿ ಮಾಡಿದ್ರೆ ಅದು ಸೀದಾ ಹೋದಂಗೆ ಆಗ್ಬಿಡುತ್ತೆ, ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಅದು ಸ್ವಲ್ಪ ಹುರಿದಾದ್ಮೇಲೆ ನಾನು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆನೂ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ವಾಂಗಿಬಾತು ಫ್ರೆಂಡ್ಸ್ ನಾನು ಗೊಜ್ಜು ಮಾಡಿಬಿಟ್ಟು ಮಾಡೋದಿಲ್ಲ. ಡೈರೆಕ್ಟಾಗೆ ಕುಕ್ಕರಲ್ಲೇ ರೈಸ್ ಬಾತ್ ಬರುತ್ತಲ್ವ, ಈ ಟೊಮೊಟೊ ಬಾತ್ ಆ ಥರ ಮಾಡ್ಕೊಂಬಿಡ್ತೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಮೆಂತ್ಯ ಹಾಕ್ಕೊಂಡಿದ್ದೀನಿ, ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಶಶಿಗೆ ಗೊಜ್ಜು ಮಾಡಿಬಿಟ್ಟು ರೈಸ್ ಮಾಡಿಬಿಟ್ಟು ಮಾಡಿದ್ರೆ ಅದು ಇಷ್ಟ ಆಗೋದಿಲ್ಲ ಅವ್ರಿಗೆ. ನಾನು ಆ ಥರನೂ ಮಾಡಿದ್ದೀನಿ, ಈ ಥರನೂ ಮಾಡಿದ್ದೀನಿ. ಅದು ಸ್ವಲ್ಪ ಅವ್ರಿಗೆ ಹಸಿ ಫ್ಲೇವರ್ ಅನಿಸುತ್ತೆ, ಅಂದರೆ ಚೆನ್ನಾಗಿ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಮತ್ತು ಈಸಿಯಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಡೈರೆಕ್ಟಾಗೆ ಕುಕ್ಕರೆಲ್ಲ ಮಾಡ್ಕೊಂಬಿಡ್ತೀನಿ. ಇವಾಗ ನಾನು ಎಲ್ಲ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಗಸಗಸೆ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಸಪ್ರೇಟಾಗಿ ಎತ್ತಿಟ್ಕೊತೀನಿ ಆ ಕಡೆ ಒಂದು ಪ್ಲೇಟ್ಗೆ. ಅದಾದಮೇಲೆ ನಾನು ಬ್ಯಾಡಗೆ ಮೆಣಸಿನ್ಕಾಯಿನೂ ಫ್ರೈ ಮಾಡ್ಕೊತೀನಿ. ಸಿಮ್ಮಲ್ಲೇ ಫ್ರೈ ಮಾಡ್ಕೊಬೇಕು. ಇದನ್ನು ಬ್ಯಾಡಗೆ ಮೆಣಸಿನ್ಕಾಯಿ ಸ್ವಲ್ಪ ಅದ್ರ ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾನು ಸ್ವಲ್ಪ ಕೊಬ್ಬರಿನೂ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ರುಬ್ಕೊಬೇಕು. ನೋಡಿ ಫ್ರೆಂಡ್ಸ್, ರುಬ್ಕೊಂಡಿದ್ದೀನಿ ನಾನು. ಇದನ್ನು ರುಬ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕಿ ಅದು ತಣ್ಣಗಾಗೋಕ್ಕೆ ಬಿಡಬೇಕು. ಅದಾದಮೇಲೆ ನಾವು ಒಂದು ಬಾಕ್ಸ್ಗೆ ಎತ್ತಿಟ್ಕೊಬೇಕು. ಇಲ್ಲಾಂದರೆ ಅದು ತೇವ ಆಗುತ್ತೆ. ಅದೆಲ್ಲ ಮುಗಿಸ್ಕೊಂಡು ನಾವು ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ. ಸ್ವಲ್ಪ ಶಾಪಿಂಗ್ ಮಾಡೋಣ. ತುಂಬ ದಿನವೇ ಆಗಿತ್ತು ವಿಶಾಲ್ ಮಾರ್ಟಿಗೆ ಬಂದು. ಪರಿಗೆ ಸ್ವಲ್ಪ ಟೀ ಶರ್ಟ್ಗಳು ಬೇಕಿತ್ತು, ಶಶಿಗೂ ಬೇಕಿತ್ತು. ಹಾಗೆ
ತುಂಬ ದಿನವೇ ಆಗಿತ್ತಲ್ವ ಎಲ್ಲರೂ ಹೊರಗಡೆ ಹೋಗಿ, ಅದಕ್ಕೆ ಸ್ವಲ್ಪ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಬಂದಿದ್ದೋ. ನನ್ನ ಔಟ್ಫಿಟ್ ಇದಾಗಿತ್ತು ಫ್ರೆಂಡ್ಸ್. ಬ್ಲ್ಯಾಕ್ ಕುರ್ತಾ ಮತ್ತು ಜೀನ್ಸ್ ಹಾಕಿದ್ದೀನಿ. ಮನೇಲಿ ಓಡಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್, ಮಳೆ ಬರೋಂಗಾಗಿತ್ತು. ಮಳೆ ಸ್ವಲ್ಪ ಬರ್ತಾಯಿತ್ತು, ಅದಕ್ಕೋಸ್ಕರ ಬೇಗ ಬಂದುಬಿಡೋಣ ಅಂದ್ಬಿಟ್ಟು ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಅರ್ಜೆಂಟಾಗಿ ಹೊರಟಿತ್ತಾಯಿತು. ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಔಟ್ಫಿಟ್ಟು. ನಾವು ಹೊರಟಾಗ ಮನೆಯಿಂದ ಆಲ್ಮೋಸ್ಟ್ 3 o'clock ಆಗಿತ್ತು ಅನಿಸುತ್ತೆ ಫ್ರೆಂಡ್ಸ್. ಇವಾಗ ಪರೀಕ್ಷಿತ್ಗೆ ಟಿ ಶರ್ಟ್ ಎಲ್ಲ ನೋಡ್ತಿದ್ದಾರೆ ಶಶಿನ. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ನು, ಮತ್ತು ಮಕ್ಳಿಗಂತೂ ತುಂಬ ವೆರೈಟಿ ಕಲೆಕ್ಷನ್ ಬಂದಿದ್ದು ಫ್ರೆಂಡ್ಸ್. ಚಿಕ್ಕ ಚಿಕ್ಕ ಮಕ್ಳಿಗಂತೂ ಸಕ್ಕತ್ತಾಗಿದ್ದವು, ಮತ್ತು ಹೆಣ್ಮಕ್ಳು ಕೂಡ ತುಂಬ ಕ್ಯೂಟಾಗಿದ್ದವು. ನನಗೆ ಹೆಣ್ಮಕ್ಳು ಬಟ್ಟೆ ಮೇಲೆ ಕಣ್ಣು ಹೋಗ್ತಿತ್ತು, ಅಷ್ಟು ಕ್ಯೂಟಾಗಿ ತುಂಬ ಚೆನ್ನಾಗಿದ್ದೋ. ಗಂಡು ಮಕ್ಳಿಗೂ ಚೆನ್ನಾಗಿದ್ದೋ. ಟಿ ಶರ್ಟ್ಗಳೆಲ್ಲ ತುಂಬ ಚೆನ್ನಾಗಿದೆ ಕಲೆಕ್ಷನು. ಕ್ವಾಲಿಟಿ ಮೇಲೂ ಪ್ರೈಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡ್ಬಿಟ್ಟು ತೊಗೊಬೇಕು ನಾವು. ವಿಶಾಲ್ ಮಾರ್ಟ್ಗೆ ಪ್ರತಿ ಸಲ ಬಂದಾಗಲೂ ಒಳ್ಳೊಳ್ಳೆ ಕಲೆಕ್ಷನ್ ಇರುತ್ತೆ. ಜಾಸ್ತಿ ಈ ಹಬ್ಬದ ಟೈಮಲ್ಲಿ ಬಂದ್ರಂತೂ ಒಳ್ಳೆ ಕಲೆಕ್ಷನ್ ಇರುತ್ತೆ ಫ್ರೆಂಡ್ಸ್. ಈಗ ಶಶಿ ಟ್ರಯಲ್ ಮಾಡ್ತಿದ್ದಾರೆ. ಈ ಶರ್ಟ್ ಅಂದರೆ ನನಗೆ ತುಂಬ ಇಷ್ಟ ಆಯಿತು, ಪಿಂಕು. ಇದು ಸ್ವಲ್ಪ ಒಂಥರ ಅದು ಕ್ಲಾತ್ ನನಗೆ ಯಾವುದು ಅಂತ ಗೊತ್ತಿಲ್ಲ, ಒಂಥರ ಚೆನ್ನಾಗಿದೆ. ಅದಾದಮೇಲೆ ಈ ಟಿ ಶರ್ಟ್ ಕೂಡ ಟ್ರೈ ಮಾಡಿದ್ರು, ಇದು ಕೂಡ ತುಂಬ ಚೆನ್ನಾಗಿತ್ತು. ಅದು 2 ತೊಗೊಂಡು, ಮತ್ತು ಇನ್ನೊಂದು ಆರೆಂಜ್ ಫ್ರೆಂಡ್ಸ್, ಇನ್ನೊಂದು ಯೆಲ್ಲೋ ಕಲರ್ ಕೂಡ ತೊಗೊಂಡ್ರು ಶಶಿ. ನಾನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ವೀಡಿಯೋ ಎಂಡಲ್ಲಿ ನೋಡ್ತೀನಿ. ಪ್ಲೀಸ್ ವೀಡಿಯೋ ಎಂಡ್ವರೆಗೂ ನೋಡ್ಬಿಟ್ಟು ನಂಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ, ಇದನ್ನ ಹೊಸ ವೀಡಿಯೋಕ್ಕೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಪರೀಕ್ಷಿತ್ ಅಂತೂ ಈ ಥರ ವಿಶಾಲ್ ಮಾರ್ಟು, ಡಿ ಮಾರ್ಟೆಲ್ಲ ಹೋದೆ ಜಾಸ್ತಿ ಆಟ ಸಾಮಾನು, ಅವ್ನು ಟಾಯ್ಸ್ ಇರೋ ಕಡೆನೇ ಜಾಸ್ತಿ ಕರ್ಕೊಂಡು ಹೋಗ್ತಾನೆ. ಅವ್ನಿಗೆ ಏನಾರು ಕೊಡಿಸ್ಬೇಕು, ಅವನಿಗೂ ಕೂಡ ಕೊಡಿಸ್ತು. ಇದೊಂದು ತೊಗೊಂಡಿದ್ದೀವಿ ಫ್ರೆಂಡ್ಸ್. ಮನೇಲಿ ಸ್ವಲ್ಪ ಈ ಡೈಲಿ ಯೂಸ್ ಮಾಡೋ ಕ್ರೀಮು, ಈ ಕೂಮ್ಗಳು, ಬಾಚಣಿಗೆ ಅದೆಲ್ಲ ಇಡೋದಕ್ಕೆ ಅಂದ್ಬಿಟ್ಟು ಶಶಿ ಇದನ್ನು ತೊಗೊಂಡ್ರು ಫ್ರೆಂಡ್ಸ್. ವಿಶಾಲ್ ಮಾರ್ಟ್ಗೆ ಹೋಗ್ಬಿಟ್ಟು ಬಂದು ಏನೇನು ಶಾಪಿಂಗ್ ಮಾಡಿದೆ ಅಂತ ನಾನು ತೋರಿಸ್ತೀನಿ, ಏನೇನು ತಂದಿದ್ದೀವಿ ಅಂತ. ಬರೀ ಸ್ವಲ್ಪ ಸೈಲೆಂಟಾಗಿರೋ. ಇದೊಂದು ಬೆಡ್ ಸ್ಪ್ರೆಡ್ ತಂದಿದ್ದೀವಿ ಫ್ರೆಂಡ್ಸ್. ಇದು ಬಂದು ಸಿಂಗಲ್ ಬೆಡ್ ಸ್ಪ್ರೆಡು. ಇದ್ರ ಪ್ರೈಸ್ ಬಂದು 99. ಕಾಟನ್ ಅಂತ ಇದೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ಇದು ತೊಗೊಬಂದಿದ್ದೀನಿ. ಇದಕ್ಕೆ ಡಬಲ್ ಬೆಡ್ ಸ್ಪ್ರೆಡ್ ತುಂಬ ಇದೆ, ಅದಕ್ಕೋಸ್ಕರ ಬೇಡ. ಸಿಂಗಲ್ ಬೆಡ್ ಸ್ಪ್ರೆಡ್ ಇಲ್ಲ, ಸಿಂಗಲ್ ದಿವಾನಕ್ಕೆ ಡಬಲ್ ಬೆಡ್ ಸ್ಪ್ರೆಡೇ ಹಾಕ್ತಿದ್ದೀನಿ, ಅದಕ್ಕೋಸ್ಕರ ಇದು ತೊಗೊಬಂದಿದ್ದೀನಿ. ಇದು ತುಂಬ ಚೆನ್ನಾಗಿದೆ, ನೋಡೋಣ. ಒಂದು ವಾಶ್ ಆದಮೇಲೆ ಹೇಗಿರುತ್ತೆ ಗೊತ್ತಿಲ್ಲ. ಕ್ವಾಲಿಟಿ ಚೆನ್ನಾಗಿದೆ ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ. ಕಾಟನ್ ಇದು. ಮತ್ತು ಹಾಗೆ ಬಿಸ್ಕೆಟು, ಇದು ಬೈ 1 get 1. 20 ಕ್ಯಾಶು, ಗೋಲ್ಡ್ ಕ್ಯಾಶು ಕುಕ್ಕೀಸ್. ಇದು 160 ರೂಪೀಸು 2 ಬರುತ್ತೆ. ಮತ್ತು ಹಾಗೆ ಒಂದು ಕ್ಲಿಪ್ಪರು ಪರೀಕ್ಷಿತ್ಗೆ ಡೈಲಿ ಯೂಸ್ ಮಾಡೋದಕ್ಕೆ. ಮತ್ತು ಮಾಮೂಲಿ ಕೋಲ್ಗೇಟು, ಪೇಸ್ಟು. ಪರೀಕ್ಷಿತ್ಗೆ ಪೆನ್ಸಿಲ್ ಅಂತೂ ಎಷ್ಟಿದ್ರು ಸಾಕಾಗಲ್ಲ ಫ್ರೆಂಡ್ಸ್. ಎಷ್ಟು ತೊಗೊಬರ್ಬೇಕು ಗೊತ್ತಾ ಇವನಿಗೆ. ಇವಾಗ ಡಿಮಾರ್ಟ್ಗೆ ಹೋಗ್ಬಿಟ್ಟು ತೊಗೊಂಬಂದಿದ್ದೋ. ಹಾಂ, ಸ್ಕೂಲ್ ಸ್ಟಾರ್ಟ್ ಆದಾಗ ಸ್ಕೂಲಿಂದ ಕೊಟ್ಟಿದ್ದಾರೆ, ಮತ್ತು ಡಿಮಾರ್ಟಿಂದ ತೊಗೊಂಬಂದಿದ್ದೀವಿ. ಎಷ್ಟು ತೊಗೊಬಂದು ಸಾಕಾಗೋದಿಲ್ಲ. ಹಾಗೆ ಜಾಮಿಟ್ರಿ ಬಾಕ್ಸ್ ತೊಗೊಂಬಂದಿದ್ವಿ. ಇದರಲ್ಲಿ ಡಿಮಾರ್ಟ್ಗೆ ಹೋದಾಗ 200 ರೂಪೀಸ್ದು ಅಪ್ಪನ ಹತ್ರ ಕೊಡಿಸ್ಕೊಬಂದಿದ್ದ. ತುಂಬ ಚೆನ್ನಾಗಿತ್ತು ಅದು. ಅದನ್ನು ಒಂದು 2 months ಕೂಡ ಯೂಸ್ ಮಾಡಲಿಲ್ಲ, ಎಲ್ಲ ಹಾಳು ಮಾಡಿಬಿಟ್ಟ. ಅದಕ್ಕೋಸ್ಕರ ಕಬ್ಬಿಣದಾದ್ರೆ ಜಾಸ್ತಿ ದಿನ ಇರುತ್ತೆ, ಅವನು ಹಾಳು ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ತೊಗೊಂಬಂದಿದ್ವಿ. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಜಾಸ್ತಿ ಈ ಥರ ನಟರಾಜ ಯೂಸ್ ಮಾಡ್ತಿದ್ದೋ. ಇದು ಜಿಯೋ ಬ್ಯಾಸಿಕ್ಸ್ ಅಂತ ಐತೆ, ಜಿಯೋ ಬ್ಯಾಸಿಕ್ಸ್ ಅಂತ ಐತೆ. ಇದರಲ್ಲಿ ಒಂದು ಚಿಕ್ಕದು ಪೆನ್ಸಿಲು, ಕಾಂಪೋಸು, ಎರೇಸರು, ಶಾರ್ಪ್ನರು ಎಲ್ಲ ಇದೆ. ಇದನ್ನೆಲ್ಲ ನೋಡ್ತಿದ್ರೆ ಒಂಥರ ಹಳೆ ನೆನಪು ಬರುತ್ತೆ, ನಾವು ಸ್ಕೂಲ್ಗೆ ಹೋಗೋ ನೆನಪು ಬರುತ್ತೆ. ತುಂಬ ಚೆನ್ನಾಗಿದೆ. ಸೆಲೋ ಅಂತ. ಇದ್ರ ಪ್ರೈಸ್ ಬಂದು 85 ರೂಪೀಸ್ ಇದೆ. ಪೆನ್ಸಿಲ್ ಬಂದು 40. ಇದು ಪೆನ್ಸಿಲ್ ಅಂದರೂ ಫ್ರೆಂಡ್ಸ್ ಇವಾಗ ಬರ್ತಿರೋ ಪೆನ್ಸಿಲ್ಗಳು ಒಂದು ಚೂರು ಚೆನ್ನಾಗಿಲ್ಲ. ಎಷ್ಟು ಶಾರ್ಪ್ ಮಾಡಿದ್ರೂ ಅದು ಲೆಡ್ ಇರುತ್ತಲ್ವ, ಅದು ಬೇಗ ಮುರಿದೋಗ್ತಿದೆ. ಚೆನ್ನಾಗಿರೋ ಪೆನ್ಸಿಲ್ ಬರ್ತಿಲ್ಲ.
ಇದು ಚೆನ್ನಾಗಿದೆ, ಎರೇಸರ್ ಎಲ್ಲ ಇದೆ. ನಟರಾಜ, ಅಪ್ಸರ ಮತ್ತು ಡೊಮ್ಯಾಕ್ಸ್ ಅದೇನೋ ಇದೆ, ಅದೆಲ್ಲ ತೊಗೊಂಬರಿದ್ದೀವಿ. ಬಟ್ ಯಾವುದು ಸೆಟ್ ಆಗ್ತಾಯಿಲ್ಲ ಅವನಿಗೆ. ಇದು ಲೆಡ್ಡೆಲ್ಲ ತುಂಬ ಮುರಿದೋಗ್ತಿದೆ. ಅದೆರಡು ತೊಗೊಬಂದಿದ್ದೀವಿ. ಮತ್ತು ಪರಿ ಎಲ್ಲರ ಹೊರಗಡೆ ಎಲ್ಲ ನೀನು ಆಟ ಸಾಮಾನು ಪರಿ ಎಲ್ಲರ ಹೊರಗಡೆ ಹೋಯ್ತು ಅಂದರೆ ಅವ್ನಿಗೆ ಆಟ ಸಾಮಾನು ಇಲ್ಲೇ ಬರೋಲ್ಲ. ರಿಕ್ವೆಸ್ಟ್ ಮಾಡ್ಕೊತಾನೆ ಕೊಡಿಸಿ ಅಂತ ಹಿಂಸೆ ಮಾಡ್ತಾನೆ. ಇದನ್ನು ತೊಗೊಂಡಿದ್ದೀವಿ. ಇದು ಚೆನ್ನಾಗಿದೆ, ಒಂಥರ ಶೇಕ್ ಆಗುತ್ತೆ ಇದು ಹೋಗ್ಬೇಕಾದ್ರೆ. ಇದ್ರ ಪ್ರೈಸ್ ಬಂದು 99 ರುಪೀಸು. ಹಾಗೆ ಪರೀಕ್ಷಿತ್ಗೆ ಟಿ ಶರ್ಟ್ ತೊಗೊಂಡಿದ್ದೀವಿ. ಡೈಲಿ ಇವಾಗ ಇನ್ನೂ ಯೂನಿಫಾರ್ಮ್ ಕೊಟ್ಟಿಲ್ಲ ಅವನಿಗೆ ಅವ್ನ ಸ್ಕೂಲಲ್ಲಿ. ಅದಕ್ಕೆ ಡೈಲಿ ಹಾಕಿ ಕಳ್ಸೋದಕ್ಕೆ ಟಿ ಶರ್ಟ್ ಬೇಕು ಅಂದ್ಬಿಟ್ಟು ತೊಗೊಂಡಿದ್ದೀವಿ. ಇದ್ರ ಪ್ರೈಸ್ ಬಂದು 79. ನೋಡಿ ಈ ಥರ ಇದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಅದಕ್ಕೆ ತೊಗೊಂಡಿದ್ದೀವಿ. ಎಷ್ಟು 3 ತೊಗೊಂಡಿದ್ದೀವಿ ಪರೀಕ್ಷಿತ್ಗೆ. ಇದು ಕೂಡ ಅಷ್ಟೇ ಪ್ರೈಸು. ಇದು 99 ರುಪೀಸು, ಅದು 79, ಇದು 99, ಇದು 99. ಇದು ನೋಡಿ, ಕಲರು ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಎಷ್ಟೇ ವಾಶ್ ಮಾಡಿದ್ರೂ ಒಂದು ಸ್ವಲ್ಪನೂ ಕಲರ್ ಹೋಗೋದಿಲ್ಲ ಇದು. ಮತ್ತು ಇದೊಂದು ಈ ಕಲರ್ ಇದೆ, ಬಟ್ ಇದು ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ ಅಂತ ಇನ್ನೊಂದು ತೊಗೊಂಡಿದ್ದಾರೆ ಶಶಿ. ನೋಡಿ ಇದು ಚೆನ್ನಾಗಿದೆ. ಇದು 79, ಅದೊಂದು ಬ್ಲೂ ಕಲರ್ ಮಾತ್ರ 99. ಹಾಗೆ ಇದೊಂದು ನಾನು ಟಿ ಶರ್ಟ್ ತೊಗೊಂಡೆ. ಇದು ತುಂಬ ಚೆನ್ನಾಗಿದೆ ನೋಡಿ, ಹೀಗೆ ಹಾರ್ಟ್ ಥರ. ನೋಡಿ ಈ ಥರ ಇದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಮಂದ ಇದೆ ಬಟ್ಟೆ ಕ್ಲಾತು. ಇದ್ರ ಪ್ರೈಸ್ ಬಂದು 119 ಚೆನ್ನಾಗಿದೆ ಬಟ್ಟೆ. ನಾನು ಒಂದು ತೊಗೊಂಡಿದ್ದೀನಿ ಸಾಕು ಅಂದ್ಬಿಟ್ಟು. ಮತ್ತು ಹಾಗೆ ಶಶಿಗೆ ಟಿ ಶರ್ಟ್ ತೊಗೊಂಡು, ಇದಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಒಂಥರ ಕಲರ್ ಹೋಗೋದಿಲ್ಲ. ಇದು ಕ್ಲಾತ್ ಏನು ಕ್ಲಾತ್ ಅನ್ನೋದು ನನಗೆ ಗೊತ್ತಿಲ್ಲ. ಇದು ಪ್ರೈಸ್ ಬಂದು 199. ಆದರೆ ಬಟ್ಟೆ ಹಾಕ್ಕೊಂಡಾಗ ಟ್ರಯಲ್ ರೂಮಲ್ಲಿ ಹಾಕ್ಕೊಂಡಾಗ ತುಂಬ ಚೆನ್ನಾಗಿದೆ. ಅದು ಕ್ಲಿಪ್ಪಿಂಗ್ಸ್ ಇದೆ, ಅದು ವೀಡಿಯೋ ಕೂಡ ಹಾಕಿರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂತ. ಇದೊಂದು ಮತ್ತು ಇದೊಂದು ಟಿ ಶರ್ಟ್ ತೊಗೊಂಡು, ಇದು 129. ಅವರು ಕೆಲ್ಸಕ್ಕೆ ಹಾಕ್ಕೊಂಡು ಹೋಗೋದಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ತೊಗೊಂಡಿರೋದು, ಚೆನ್ನಾಗಿದೆ. ಇದೊಂದು ಟಿ ಶರ್ಟ್ಗಳು ಫಿಟ್ಟಾಗಿದ್ದರೆ ಸಕ್ಕತ್ತಾಗಿ ಕಾಣಿಸುತ್ತೆ. ಇದು ಅಷ್ಟೇ 129, ಅದು 200, 199. ಇದೆಲ್ಲ ಇವೆರಡು 129. ಚೆನ್ನಾಗಿದೆ ಫ್ರೆಂಡ್ಸ್. ಇಷ್ಟ ಆಗಿತ್ತು ಶಾಪಿಂಗ್. ಏನು ಟೋಟಲ್ಲು ಪ್ರೈಸ್ ಬಂದು ಫ್ರೆಂಡ್ಸ್ 1751 ಆಯಿತು ಇಷ್ಟಕ್ಕೆ. ನಾವು ಆಲ್ಮೋಸ್ಟ್ ತುಂಬ ದಿನವೇ ಆಗಿತ್ತು ವಿಶಾಲ್ ಮಾರ್ಟ್ಗೆ ಹೋಗಿ. ಈಗ ಹೋಗಿ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಫ್ರೆಂಡ್ಸ್. ಚೆನ್ನಾಗಿದೆ. ಮತ್ತು ಇವತ್ತು ಸಂಡೇ ಆಗಿದ್ದರಿಂದ ತುಂಬ ರಶ್ ಇತ್ತು ಜನ. ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ, ಇದನ್ನ ಹೊಸ ವೀಡಿಯೋಕ್ಕೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಬಾಯ್ ಮಾಡ್ತೀಯಾ? ಬಾಯ್ ಫ್ರೆಂಡ್ಸ್.